ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್. ಇದೇನಪ್ಪ ಇದನ್ನು ತೋರ್ಸಾಕತ್ತಾಳ ಅಂದ್ಕೊಂಡ್ರೇನ? ಹೌದು, ಇದು ನನ್ನ ಆ್ಯನಿವರ್ಸರಿ ವ್ಲಾಗ್. ಹಾಗಾಗಿ ಸ್ಪೆಷಲ್ಲಾಗಿ ಐತೆ ಅಂಥೇಳಿ ನಾನು ಹೋಳ್ಗೆ, ಅನ್ನ, ಸಾರು, ಚಪಾತಿ, ಪಲ್ಯ ಮಾಡಿಕೊಂಡು ಟಿಫಿನ್ ಎಲ್ಲ ಕಟ್ಕೊಂಡು ನಾವು ನಮ್ಮ ಮನೆ ದೇವರಿಗೆ ಹೊಂಟಿದ್ವಿ. ಅದನ್ನೇ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಗೈಸ್, ಹಿಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೀನಿ. ನಾವು ಫುಲ್ ಆರಾಮದೀವಿ. ಇವತ್ತು ಇದು ನಂದು ಆ್ಯನಿವರ್ಸರಿ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮದು ಆ್ಯನಿವರ್ಸರಿ 9th ಆ್ಯನಿವರ್ಸರಿ ಐತಿ ಇವತ್ತು. ನಾವು ನಮ್ಮ ಮನೆ ದೇವ್ರಿಗೆ ಹೊಂಟಿದ್ವಿ. ಸೊ ಬರ್ರಿ ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ ನಾವು ಏನೇನು ಮಾಡ್ತೀವಿ ಅಂಥೇಳಿ. ಎಲ್ಲ ಊಟ ಎಲ್ಲ ಮಾಡ್ಕೊಂಡೀನಿ. ಅಲ್ಲೇ ನಮ್ಮ ತಂಗಿ ಗಂಡ ಮತ್ತು ನಮ್ಮ ತಂಗಿ ನಾದಿನಿ ಬರ್ತಾರೆ. ಸೊ ನಾವೆಲ್ಲರೂ ಸೇರಿ ಅಲ್ಲೇ ಊಟ ಮಾಡಿಕೊಂಡು ಮನೆ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬರ್ತೀವಿ. ಸೊ ಇದು ನನ್ನ ಆ್ಯನಿವರ್ಸರಿ ವ್ಲಾಗ್ ಅಂತಲೇ ಹೇಳ್ಬೋದು. ಬರ್ರಿ ಹೋಗೋಣ ಅಂತ ನಮ್ಮ ಮನೆ ದೇವ್ರು ತೋರಿಸ್ತೀನಿ ನಿಮಗೆ. ನಮ್ಮ ಮದುವೆ ಆಗಿ ಇವತ್ತಿಗೆ 9 ಇಯರ್ಸ್ ಕಂಪ್ಲೀಟ್ ಆಯ್ತು. 2016 ಏಪ್ರಿಲ್ 27 ನನ್ನ ಮದುವೆ ಆಯಿತು. ಇವತ್ತಿನ ದಿನ ಆ್ಯಕ್ಚುಲಿ ನಂದು ಇದೇನು 8 ಇಯರ್ಸ್ ಹೋಯ್ತಲ್ಲ, 8 ಇಯರ್ಸ್ ಒಳಗೂ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿ ನಾನು. ಬಟ್ ಇದು ವರ್ಷ 9th ಇಯರ್ ಭಾಳ ಸ್ಪೆಷಲ್ ಅಂತಲೇ ಹೇಳ್ಬೋದು. ಒಂದು 50% ನಮ್ದು ಏನೇನು ಕಷ್ಟ ಇತ್ತು ಅದು ಎಲ್ಲ ಥರನೂ ಸಾಕಷ್ಟು ಕಷ್ಟನ ನಾವು ಅನುಭವಿಸಿದ್ವಿ. ಬಟ್ ಈ ವರ್ಷದ ಕಾಲಕ್ಕೆ ಒಂದು ಸ್ವಲ್ಪ ಮೈಂಡ್ ಎಲ್ಲ ರೀತಿಲೂ ನಾವು ಭಾಳ ರಿಲ್ಯಾಕ್ಸ್ ಆಗಿದ್ವಿ. ಅದೇ ಅಂದ್ಕೊಳಕತ್ತಿದ್ದೆ ಮನ್ಸೊಳಗೆ, ಯಾಕಪ್ಪ ದೇವ್ರೆ ನಮ್ಗೆ ಇಷ್ಟು ಕಷ್ಟ ಕೊಡ್ತಿದ್ದಿ ಅಂತ ಹೇಳಿ ಅನ್ಕೊತಿದ್ದೆ. ಬಟ್ ಎಲ್ಲದಕ್ಕೂ ಒಂದು ರೀಸನ್ ಅಂತ ಹೇಳಿ ಇರ್ತೈತಿ. ಮೇ ಬಿ ಗೊತ್ತಿಲ್ಲ, ದೇವ್ರಿಗೆ ನಮಗೆ ಕಷ್ಟ ಕೊಡ್ಬೇಕಂತ ಇಷ್ಟ ಇತ್ತು ಏನೋ. ಸೊ ಇಷ್ಟು ವರ್ಷ ಕೊಟ್ಟ, ಅದೆಲ್ಲ ನೋಡಿ ತನಗೆ ಅನಿಸಿರ್ಬೇಕು ಭಾಳ ಕೊಟ್ಟಿರಿ ಕಷ್ಟ ಅಂಥೇಳಿ. ಈ ವರ್ಷದ ಕಾಲಕ್ಕೆ ಒಂದು 50% ನಮ್ದು ಆಲ್ಮೋಸ್ಟ್ ಕಡಿಮೆ ಆದಂಗೆ ಆಗೈತಿ. ಜೋರಂಗೆ ಹೇಳ್ಬೇಕು. ಆ್ಯನಿವರ್ಸರಿ ಸಲುವಾಗಿ ಮನೆದೇವ್ರಿಗೆ ಹೋಗಿದ್ವಿ. ನಮ್ಮ ಮನೆ ದೇವರು ಹೆಣ್ಣೂರು ಮಹಾಲಕ್ಷ್ಮಿ. ಅಲ್ಲಿ ನಾನು ಉಡಿ ತುಂಬಿದೆ. ಮೊನ್ನೆ ನಾವು ತಿರುಪತಿಗೆ ಹೋದಾಗ ವೆಂಕಟರಮಣ, ಲಕ್ಷ್ಮಿ, ವೆಲ್ಲೂರಿಗೆ ಹೋದಾಗ ಲಕ್ಷ್ಮಿ ತೊಗೊಂಡಿದ್ದೆ. ಆಮೇಲೆ ಒಂದು ಕಾಮಾಕ್ಷಿ ದೀಪ ತೊಗೊಂಡಿದ್ದೆ. ಅವನು ಎಲ್ಲ ಅಭಿಷೇಕಕ್ಕೆ ಕೊಟ್ಟರೆ ಆಯ್ತು ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಇವರು ನಮ್ಮ ತಂಗಿ ನಾದಿನಿ, ಅವ್ರ ಹೆಸರು ವಿಜಯಲಕ್ಷ್ಮಿ ಅಂಥೇಳಿ. ಅವರು ಮತ್ತು ನಾನು ಸೇರಿ ಎಲ್ಲ ರೆಡಿ ಮಾಡ್ಕೊಳತ್ತಿದ್ವಿ. ಹಂಗೆ ದೇವಿಗೆ ಉಡಿ ತುಂಬಬೇಕು ಅಂಥೇಳಿ ಉಡಿ ತುಂಬೋ ಸಾಮಾನನ್ನು ತೊಗೊಂಡು ಬಂದಿದ್ವಿ. ಎಲ್ಲ ಸೇರಿ ಅಭಿಷೇಕಕ್ಕೆ ಕೊಟ್ಟಂಗೆ ಆಯಿತು, ಉಡಿ ತುಂಬ್ದಂಗೆ ಆಯಿತು, ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು ಅಂಥೇಳಿ ಇವತ್ತು ನಾವು ಬಂದೀವಿ. ನಮ್ಮ ತಂಗಿ ಮತ್ತು ಅವ್ರ ನಾದಿನಿ ಮತ್ತು ಅವ್ರ ಮನೆಯವರು ಸೆಲೆಬ್ರೇಟ್ ಮಾಡಬೇಕಂತೇಳಿ, ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಕೇಕ್ ತೊಗೊಂಡು ಬಂದಿದ್ರು ಅಲ್ಲೇ ಅವ್ರು ಬರಬೇಕಾದ್ರೆ. ಸೊ ಫುಲ್ ಖುಷಿ ಆಯ್ತು. ಸ್ವಲ್ಪ ಸರ್ಪ್ರೈಸ್ ಅಂಥೇಳಿ ಅನ್ನಿಸ್ತು. ಪಾಪ ಅವ್ರು ಅಷ್ಟು ನಮ್ಮ ಸಲುವಾಗಿ ಕಡೆ ಕಟ್ ಮಾಡಿಸ್ತಿ. ಯಾರು ವಿದ್ದು ಅತ್ತಿ ಅನ್ಬೇಕು. ವಿದ್ಯಾರ್ಥಿ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಎಷ್ಟು ಇದನ್ನು ಮಾಡ್ಕೊಂಡು ಬಂದಾರೆ. ಅದು ನೋಡಿ ಖುಷಿ ಆಯ್ತು. ಇವರು ರಿಲೇಷನ್ ಹೊಸದು, ಆಲ್ರೆಡಿ ನಾವು ಮೊದಲೇ ಭಾಳ ದಿನ ಪರಿಚಯ ಅದೀವಿ ಅನ್ನೋರು ಟೈಪ್ ನಮ್ಮ ನಡುವೆ ಬಾಂಡಿಂಗ್ ಬೆಳೆದೈತಿ. ಅದು ಅವ್ರಿಗೂ ಖುಷಿ ಆಗೈತಿ, ನಮಗೂ ಖುಷಿ ಆಗೈತಿ. ನಮ್ಮ ತಂಗಿ ಮನೆಯವರು ಫುಲ್ ಇನ್ನೋಸೆಂಟ್ ಅದಾರೆ, ಅವ್ರ ಸಿಸ್ಟ್ರೂ ಹಂಗೆ. ಆಮೇಲೆ ನಾವು ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನಮ್ಮದು ಕಾರ್ನ ತಗೊಂಡು ನಮ್ಮ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಬಂದ್ರೆ, ಅವ್ರ ಕಾರೊಳಗೆ ನಾನು ಮತ್ತು ನಮ್ಮ ಮನೆಯವರು, ನಮ್ಮ ತಂಗಿ ನಾದಿನಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾವು ಗೆಣ್ಣೂರಿಂದ. ಈಗ ನಾವು ಉಪ್ಪಲ್ದಿನಿಗೆ ಹೊಂಟಿದ್ವಿ. ಉಪ್ಪಲ್ದಿನಿ ಸಂಗಮನಾಥ, ಅದೂ ನಮ್ಮ ಮನೆ ದೇವರು, ಅಲ್ಲಿಗೆ ನಾವು ಹೊಂಟಿದ್ವಿ. ಸೊ ನಮ್ಮ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆವಾಗ ಗೊತ್ತಾಯ್ತು ನನಗೆ, ಕಾರೊಳಗೆ ಅವರು ಕೇಕ್ ತಂದಿಟ್ಟಾರೆ. ಸೊ ಗೊತ್ತಾಯ್ತು, ಅವರು ನಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಮಾಡಿದ್ರು. ಬಟ್ ಅದು ನಾನು ಕಾರ್ ಎಕ್ಸ್ಚೇಂಜ್ ಆಗಿರೋದಕ್ಕೆ, ಅವ್ರ ಕಾರೊಳಗೂ ಬಂದಿರೋದಕ್ಕೆ ಅದನ್ನು ಕೇಕ್ ನೋಡಿದೆ. ಅದೊಂದು ಸ್ವಲ್ಪ ನಮ್ಮ ತಂಗಿಗೆ ಬೇಜಾರಾಯ್ತು, ಸರ್ಪ್ರೈಸ್ ಗೊತ್ತಾಯ್ತಲ್ಲ ಅಂಥೇಳಿ ಬೇಜಾರಾಯ್ತು. ಬಟ್ ಎನಿವೇಸ್ ನಂಗೆ ಅವರು ಸೆಲೆಬ್ರೇಟ್ ಮಾಡೋದು ಫುಲ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಅವರಿಗೆ. ಅಲ್ಲೇ ಹೇಳೀನಿ,
ಆಮೇಲೆ ಈ ವಿಡಿಯೋ ನೋಡ್ತಾರೆ ಅವರು. ಈಗೂ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಜು ಮತ್ತು ಸಂಜೀವ್ ಮತ್ತು ಹರ್ಷ. ನನ್ನ ಇದಕ್ಕೂ ಹಿಂದಿನ ವಿಡಿಯೋ ಒಳಗೆ ನೀವು ನೋಡಿರಿ, ಈ ಉಗುಲ್ದಿನಿ ಸಂಗಮನಾಥ ಟೆಂಪಲ್ನ ನಾನು ಸಾಕಷ್ಟು ಸರಿ ತೋರಿಸೀನಿ. ಇದು ನಮ್ಮ ಮನೆ ದೇವ್ರು. ನಮ್ಮ ಮನೆಯವ್ರ ಹೆಸರು ಸಂಗಮನಾಥ, ಅವ್ರಿಗೆ ಅಡ್ಡ ಹೆಸರು ನಾವು ಪ್ರೀತಿಲೇ ಸಂಜು ಅಂತಲೇ ಕರಿತೀವಿ. ನಮ್ಮ ತಂಗಿ ಮನೆಯವ್ರ ಹೆಸರು ಸಂಜು, ನಮ್ಮ ಮನೆಯವ್ರ ಹೆಸರು ಸಂಜು. ಸೊ ಅದೇನು ಕೋಇನ್ಸಿಡೆನ್ಸು. ಹಾಯ್ ಫ್ರೆಂಡ್ಸ್ ಎಲ್ಲಿ ಬಂದೀವಿ? ನಾವೆಲ್ಲ ಫ್ಯಾಮಿಲಿ ಎಲ್ಲಿ ಬಂದೀವಿ ಹೇಳ? ಮನೆದೇವ್ರಿಗೆ ಬಂದೀವಿ ಅಂತ ಹೇಳ. ಮನೆದೇವ್ರಿಗೆ ಬಂದೀವಿ, ಉಗುಲ್ದಿನಿ ಸಂಗಮನಾಥಕ್ಕೆ ಬಂದೀವಿ ನೋಡಿ ಅಂತ ಹೇಳಿ. ಹಾಂ ಅದೇ ಅಮ್ಮ ನಾನು ಬಂದೀನಿ ನೋಡಿ. ಚಪ್ಪಲಿ ಇಲ್ಲೇ ಕಳಿಬೇಕನ? ಹಾಯ್ ಫ್ರೆಂಡ್ಸ್ ಎಲ್ಲಿ ಬಂದಿರಿ? ಫ್ರೆಂಡ್ಸ್ ನಿಮ್ಮ ಸೀರೆ ಹಾಳಾಗುತ್ತೆ ಫ್ರೆಂಡ್ಸ್. ಅಕ್ಕ ಇಲ್ಲೊಂದು ಗಂಗಾಳ ತಿಂತೇನೆ. ಸಂಗಮೇಶ್ವರ ಗಿಡ್ಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ಅದೇ ಒಳ್ಳೆ ವಿದ್ಯಾರ್ಥಿ ಕೂಡ ಅಂತ. ಉಪ್ಪಲ್ದಿನಿ ಒಳಗೆ ಸಂಗಮನಾಥನ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲೇ ಒಂದು ಮಲ್ಲಿಕಾರ್ಜುನ ಟೆಂಪಲ್ ಐತಿ, ಅಲ್ಲಿ ಹೋಗಿದ್ವಿ. ನಮ್ಮ ವಿಜು ಅಂದರೆ ನಮ್ಮ ತಂಗಿ ನಾದಿನಿಯವರು ಆ ಟೆಂಪಲ್ಲೇ ನೋಡಿರಲಿಲ್ಲ. ಅಲ್ಲಿ ಒಂದು ವಿಶೇಷತೆ ಐತಿ, ಕೆಳಗಡೆ ಹೋಗ್ಬೇಕು ಅಂಡರ್ಗ್ರೌಂಡ್ ಒಳಗೆ, ಅಲ್ಲಿ ಲಿಂಗುನ ಪ್ರತಿಷ್ಠಾಪನೆ ಮಾಡ್ಯಾರ. ಅದು ಚಂದ ಐತಿ. ನಾರ್ತ್ ಕರ್ನಾಟಕ ಸೈಡಿಂದ ಶ್ರೀಶೈಲ ಅಂತಲೇ ಹೇಳ್ತಾರೆ ಆ ಗುಡಿಗೆ, ಉತ್ತರ ಕರ್ನಾಟಕದ ಶ್ರೀಶೈಲ ಅಂತ ನಾವು ಹೇಳ್ತಾರೆ. ಅದು ಚಂದ ಐತಿ ಗುಡಿ ನೋಡೋಕೆ. ಆಮೇಲೆ ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ತೋರಿಸೋರು ಯಾರೂ ಇರಲಿಲ್ಲ. ಅದನ್ನು ವಿಡಿಯೋ ಮಾಡ್ಕೋಬೇಕಂತ ಮಾಡಿದ್ದೆ, ಬಟ್ ಅದು ಅಲ್ಲಿ ತೋರಿಸೋರು ಯಾರೂ ಇರಲಿಲ್ಲ, ಹಾಗಾಗಿ ಅದನ್ನು ಮಾಡ್ಕೊಲಿಲ್ಲ. ಇಲ್ಲೆಲ್ಲ ನಮ್ಮದು ದರ್ಶನ ಎಲ್ಲ ಆಯಿತು. ಆಮೇಲೆ ನಾನಿಲ್ಲಿ ಉಪ್ಪಲ್ದಿನಿ ಒಳಗೆ ನಮ್ಮ ಇಬ್ಬರ ಹೆಸರ್ಲೇನು ಮತ್ತು ನನ್ನ ಮಕ್ಕಳ ಹೆಸರ್ಲೇನು ಅಭಿಷೇಕ ಕೊಟ್ಟಿದ್ದೆ. ಅದು ಎಲ್ಲ ಸುಸೂತ್ರವಾಗಿ ಆಯಿತು. ಅವರು ಅಭಿಷೇಕನ ಚೆಂದಾಗಿ ಮಾಡಿ ಇದನ್ನು ಮಾಡಿದ್ರು. ನಮ್ಮದು ದೀರ್ಘ ಅಲ್ಲಿಂದನೇ ಇಲ್ಲಿ ಮಲ್ಲಿಕಾರ್ಜುನ ಟೆಂಪಲಿಗೆ ಬಂದ್ವಿ. ಇಲ್ಲಿ ಗಿಡ ಅದು ಚಂದ ಐತೆ, ಆಲದ ಮರ ಐತಿ ದೊಡ್ಡದು, ಹುಣಸಿ ಗಿಡ. ಇಲ್ಲಿ ಚಂದ ಇರೋದಕ್ಕೆ ಅವರು ಸೆಲೆಬ್ರೇಟ್ ಇಲ್ಲೇ ಮಾಡೋಣ ಅಂತೇಳಿ ಕೇಕ್ ತೆಗೆದ್ರೆ ಓಪನ್ ಮಾಡು ಅಂತೇಳಿ. ನಾವು ಗುಡಿ ಒಳಗೆ ಹೋಗಲಿಲ್ಲ ಒಳಗಡೆ, ಯಾಕಂದರೆ ಕೇಕ್ ತೊಗೊಂಡು ಅಲ್ಲಿ ಇನ್ನೊಂದು ಕಡೆ ಚಂದಿತ್ತು, ಅಲ್ಲಿ ಹೋಗಲಿಲ್ಲ. ಯಾಕಂದ್ರೆ ಅದು ಎಗ್ಗಿತ್ತು ಕೇಕ್ ಒಳಗೆ, ಹಾಗಾಗಿ ನಾವು ಇಲ್ಲೇನ ಹೊರಗಡೆನ ಹುಣಸಿ ಗಿಡ ಇತ್ತಲ್ಲಿ
ಅಲ್ಲೇ ಕುಂತಿದ್ವಿ. ಆಮೇಲೆ ಕೇಕ್ ಎಲ್ಲ ಓಪನ್ ಮಾಡಿದೆ. ಅವರು VS ಅಂತ ಹೇಳಿ ಬರ್ಸಿದ್ರು ಕೇಕ್ ಮೇಲೆ. ಬಟ್ ಅದು ಫುಲ್ ಅವತ್ತು ಭಾಳ ಬಿಸಿಲಿತ್ತಲ್ಲ, ಆ ಬಿಸಿಲಿಗೆಲ್ಲ ಕೇಕ್ ಕರಗಿ ಹೋಗ್ಬಿಟ್ಟಿತ್ತು, ಶೇಪ್ ಔಟ್ ಆಗಿಬಿಟ್ಟಿತ್ತು ಅದು. ಬಟ್ ಅದು ಅವ್ರಿಷ್ಟು ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನಗೆ ಭಾಳ ಖುಷಿ ಆಯ್ತು. ಅವ್ರಿಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿ ನೀವು. ಅದಕ್ಕೆ ಅವ್ರು ವಿಜು ಹೇಳಕತ್ತಿದ್ರೆ ಎಷ್ಟು ಹೇಳ್ತೀರಿ ಬಿಡ್ರಿ. ಮಮ್ಮ ಇಲ್ಲಿ ನೋಡ, ಮಮ್ಮ ಇಲ್ಲಿ ನೋಡ, ಇಲ್ಲಿ ಇಲ್ಲಿ ಆಗ ನೀ ಹಿಡ್ಕೋ ಇದಕ್ಕ ಮಾಮ ಹಚ್ತಾನ. ಇನ್ನು ಒಂದಿಟ್ಟು ಐತ ಸರ್ಸ್. ಏನ್ ಮಾತಾಡೆ ಮಮ್ಮ ಇಲ್ಲಿ ನೋಡು, ಮಮ್ಮ ಇಲ್ಲಿ ನೋಡು. ನೋಡಿ ಹ್ಯಾಪಿ ಬರ್ತ್ಡೇ. ವಾಪಸ್ ಎಲ್ಲ ನಮ್ಮ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮನೆಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಸಂಜು ಅವ್ರದ್ದು ಗಾಡಿ ಏನೋ ಪ್ರಾಬ್ಲಮ್ ಆಯಿತು, ಅದನ್ನೇ ಗೊತ್ತಾಗತ್ತಿದ್ವಿ. ಸೊ ಇದಾಗಿತ್ತು ನನ್ನ ಆ್ಯನಿವರ್ಸರಿ ವ್ಲಾಗ್ ಸೆಲೆಬ್ರೇಷನ್. ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ನೋಡೋ ಎಲ್ಲರಿಗೂ ಭಾಳ ಥ್ಯಾಂಕ್ ಯು. ಇನ್ನೊಂದು ಸತಿ ನಮ್ಮ ಮರಿಯವರಿಗೆ ಹ್ಯಾಪಿ ಆ್ಯನಿವರ್ಸರಿ ಅಂತಲೇ ಹೇಳ್ತೀನಿ. ಆಮೇಲೆ ನನ್ನ ವಿಡಿಯೋ ನೋಡೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತೀನಿ ಅಂತ ಹೇಳ್ತಾ ನನ್ನ ಈ ಆ್ಯನಿವರ್ಸರಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.